Hi friends, welcome back to my channel. This is the last session of key answers of KCET exam 2025. Let us see, this is B2 version question paper. Question number 45. ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣವು ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ? ಆಯ್ಕೆಗಳಂತೆ IP ವಿಳಾಸದ ಆಧಾರದ ಮೇಲೆ ಪ್ರತಿಕ್ರಿಯೆ ನಿರ್ಬಂಧಿಸುವ ಸಾಮರ್ಥ್ಯ, ಬಹು ಆಯ್ಕೆ ಚೆಕ್ಬಾಕ್ಸ್ ಪ್ರಕಾರಗಳ ಪ್ರಶ್ನೆಗಳನ್ನು ಬೆಂಬಲಿಸುವುದು, ಸ್ವಯಂಚಾಲಿತವಾಗಿ ಪ್ರತಿಕ್ರಿಯೆಗಳಲ್ಲಿ ಕೃತಿಚೌರ್ಯವನ್ನು ಪತ್ತೆಹಚ್ಚುವಿಕೆ ಮತ್ತು ಪ್ರತಿಕ್ರಿಯೆದಾರರೊಂದಿಗೆ ವಿಡಿಯೋ ಸಂವಾದ ನಡೆಸಲು ಬೆಂಬಲ ನೀಡುವುದು. ಆಪ್ಷನ್ ಬಿ ಬಹು ಆಯ್ಕೆ ಮತ್ತು ಚೆಕ್ಬಾಕ್ಸ್ ಪ್ರಕಾರ ಪ್ರಶ್ನೆಗಳನ್ನು ಬೆಂಬಲಿಸುವುದು ಸರಿಯಾದ ಉತ್ತರ. 46ನೇ ಪ್ರಶ್ನೆ, ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿರುವ ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ರಲ್ಲಿ ಸಂಗ್ರಹಿಸಬೇಕೆಂದು ಕೊಟ್ಟಿದ್ದಾರೆ. ಆಯ್ಕೆಗಳಲ್ಲಿ ನೀಲಿ ಬಣ್ಣದ ಗುರುತುಗಳಿರುವ ಕಾರ್ಡ್ ಬೋರ್ಡ್ ಪೆಟ್ಟಿಗೆಗಳಲ್ಲಿ, ಹಳದಿ ಬಣ್ಣದ ಡಬ್ಬಗಳಲ್ಲಿ, ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಬಿಳಿ ಡಬ್ಬಗಳಲ್ಲಿ, ಆಟೋಕ್ಲೇವ್ ಸುರಕ್ಷಿತ ಪ್ಲಾಸ್ಟಿಕ್ ಚೀಲಗಳು ಮತ್ತು ಡಬ್ಬಗಳಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 3ನೇ ಆಯ್ಕೆ ಚುಚ್ಚಲಾಗದ, ಸೋರಿಕೆಯಾಗದ, ವಿರೂಪಗೊಳಿಸಲಾಗದ ಬಿಳಿ ಡಬ್ಬಗಳಲ್ಲಿ. ದಟ್ ಈಸ್ ದ ರೈಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. 47ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಸಂಸತ್ತು 2005ರಲ್ಲಿ ಅಂಗೀಕರಿಸಿತ್ತು. ಕೇಂದ್ರ ಗೃಹ ಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಉಪಾಧ್ಯಕ್ಷರನ್ನು ಸೇರಿದಂತೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನು ಹೊಂದಿರಬಾರದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಸದಸ್ಯರ ಅವಧಿ 5 ವರ್ಷಗಳಿರುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಮೇಲಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಇದರಲ್ಲಿ ಆಪ್ಷನ್ ಎ is right, ಆಪ್ಷನ್ ಬಿ is wrong. ಬಿಕಾಸ್ ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ. ಆ್ಯಂಡ್ ಆಪ್ಷನ್ ಸಿ is also right ಆ್ಯಂಡ್ ಡಿ ಆಲ್ಸೋ ರೈಟ್. ಆಪ್ಷನ್ಗಳಲ್ಲಿ ನೋಡೋದಾದರೆ ಎ, ಸಿ ಮತ್ತು ಡಿ. ಆಪ್ಷನ್ ಬಿ is right. ನೆಕ್ಸ್ಟ್ ಕ್ವೆಶ್ಚನ್, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ 10ಕ್ಕೆ ಯಾವುದಕ್ಕೆ ಸಂಬಂಧಿಸಿದೆ? ಶೂನ್ಯ ಹಸಿವು, ಅಸಮಾನತೆ ಕಡಿಮೆಗೊಳಿಸುವುದು, ಹವಾಮಾನ ಕ್ರಮ ಮತ್ತು ಗೌರವಯುತ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. ಆಪ್ಷನ್ 2 ಅಸಮಾನತೆ ಕಡಿಮೆಗೊಳಿಸುವುದು ಇದಕ್ಕೆ ಸರಿಯಾದ ಉತ್ತರ. 49ನೇ ಪ್ರಶ್ನೆ, ಅರ್ತ್ ಅವರ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಇದೊಂದು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮ ಆಂದೋಲನವಾಗಿದೆ. ಇದನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಜಾರಿಗೆ ತಂದಿತು. ಇದನ್ನು 2007ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಯಿತು. ಅನಗತ್ಯ ದೀಪಗಳನ್ನು 1 ಗಂಟೆ ಸ್ವಯಂ ಪ್ರೇರಿತರಾಗಿ ಆಚರಿಸುವುದು ಈ ಆಂದೋಲನದ ಭಾಗವಾಗಿದೆ. ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ, ಇದರಲ್ಲಿ ಸಿ the option first right, second is wrong and third also right and fourth see option A, C, D is right. ಅಂದರೆ ಆಪ್ಷನ್ 2 ಅವುಗಳಲ್ಲಿ 3 ಮಾತ್ರ ಸರಿಯಾಗಿದೆ. ದಿಸ್ ಈಸ್ ರೈಟ್ ಆನ್ಸರ್. ದ ಲಾಸ್ಟ್ ಕ್ವೆಶ್ಚನ್ ಈಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ISA ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ. ಇದು ಭಾರತ ಮತ್ತು ಜರ್ಮನಿಗಳ ಮಧ್ಯದ ಸಹಯೋಗದ ಉಪಕ್ರಮವಾಗಿದೆ. ISA ಯ ಕೇಂದ್ರ ಕಚೇರಿ ಜರ್ಮನಿಯ ಬಾನ್ನಲ್ಲಿದೆ ಮತ್ತು ಎಲ್ಲ ಸಾರ್ಕ್ ರಾಷ್ಟ್ರಗಳು ISA ನ ಸದಸ್ಯ ರಾಷ್ಟ್ರಗಳಾಗಿವೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಇದರಲ್ಲಿ ಆಪ್ಷನ್ ಎ ರೈಟ್
and B wrong, and C also wrong, and D also wrong. Really, option A ಮಾತ್ರ right. ಉತ್ತರ ನೋಡಿದ್ರೆ option 4 is the right answer. Thank you watching this video, and if you like this video, please subscribe my channel and share this video to your friends.